ಹೌದಾ. ಇಲ್ಲಿ ಬಸವೇಶ್ವರರು ಐಕ್ಯವಾದಂಥ ಒಂದು ಪ್ರತೀತಿ ಇರುವುದರಿಂದ, ಇಲ್ಲಿರುವಂಥ ಕುರು ಇರುವುದರಿಂದ, ಇದಕ್ಕಾಗಿ ಬಸವೇಶ್ವರರ ಇಲ್ಲಿ ಐಕ್ಯವಾದರು ಎನ್ನುವ ಕಾರಣಕ್ಕಾಗಿ ಈ ಸ್ಥಳವನ್ನು ಗುರುತಿಸಲಿಕ್ಕೆ ಐಕ್ಯ ಮಂಟಪ ಅಥವಾ ನಾವೇನು ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಕೂಡಲಮುಖಿ ಅಂತ ಕರಿತೇವೆ ಅದನ್ನು ಇಲ್ಲಿ ಏನು ನಿರ್ಮಾಣ ಮಾಡಿದರು. ಅದೇ ರೀತಿಯಾಗಿ ಸದಾ 365 ದಿನಗಳು ಹಾಗೂ 24 ಗಂಟೆಗಳು ಈ 3 ನದಿಯ ನೀರು ಏನಿದೆ ಈ ಲಿಂಗುವಿನಿಂದ ಸದಾ ಚಿಮ್ಮುತ್ತಿರುತ್ತದೆ. ಇದನ್ನೇ ನಮ್ಮ ಭಕ್ತಾದಿಗಳು ಏನು ತೀರ್ಥವಂತ ಪರಿಗಣಿಸಿ ಇದೇ ನಮ್ಮ ಏನು ಕೂಡಲ ಸಂಗಮದ 3 ನದಿಗಳಲ್ಲಿರುವಂತಹ ತೀರ್ಥ ಜಲವನ್ನು ಈ ಲಿಂಗುವಿನಿಂದ ಹೊರಹೊಮ್ಮುತ್ತದೆ ಎಂದು ಭಾವಿಸಿ ಈ ತೀರ್ಥವನ್ನು ತೆಗೆದುಕೊಳ್ಳುವಂಥ ಸಂಪ್ರದಾಯ ಹಿಂದಿನಿಂದಲೂ ಯಾವಾಗಲೂ ಇರುತ್ತದೆ. ಇದು ಇಲ್ಲ ಯಾವ ಕಾಲಘಟ್ಟದಲ್ಲಿ ಆಗಿದೆ ಈ ಕನ್ಸ್ಟ್ರಕ್ಷನ್ ಎಲ್ಲ? ಇದು ಏನಿದು ಈ ಕನ್ಸ್ಟ್ರಕ್ಷನ್ಸ್ ಆಯಿತು, ಇದು ಇರುವಂತಹ ಮೂಲ ಐಕ್ಯ ಮಂಟಪ ಏನಿದೆ ಇದಕ್ಕೆ ಯಾವ ಕಾಲದಲ್ಲಿ ನಿರ್ಮಿಸಿದ್ರೆ ಎಂಬುದೊಂದು ಖಚಿತವಾದಂಥ ಒಂದು ಯಾವುದೇ ಆಧಾರಗಳೇ ನಮಗಿಲ್ಲ. ಐತಿಹಾಸಿಕವಾಗಿ ಆಗಲಿ ಅಥವಾ ಮೌಖಿಕವಾಗಲಿ ಯಾವುದೇ ರೀತಿಯ ಒಂದು ಆಧಾರ ಇರುವುದಿಲ್ಲ. ಆದರೆ 800 ವರ್ಷಗಳ ಹಿಂದೆನೂ ಇದು ಇತ್ತು ಎಂಬುದನ್ನು ಅಲ್ಲಲ್ಲಿ ನಾವು ಓದಲಿಕ್ಕೆ ನಮಗಿದು ಕಾಣುತ್ತದೆ.